ತಾಲೂಕಿನ ರಾಗಿಮರೂರು ಗ್ರಾಮದ ವರನದಿ ಪ್ರೌಢಶಾಲೆಯಲ್ಲಿ ಇಂದು ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಶಾಲೆಯಲ್ಲಿ 114 ಮಕ್ಕಳಿದ್ದು ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದು ಊಟ ಸೇವಿಸಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಸಮೀಪದ ಗಂಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲವು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಯಿತು. ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಅಕ್ಷತಾ, ಸಂಗಮೇಶ್, ಆಕಾಶ್, ಪ್ರಮೋದ್, ವಸಚಿತಾ, ಚಿನ್ನು ಎನ್ನುವ ವಿದ್ಯಾರ್ಥಿಗಳನ್ನು ಅರಕಲಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ತೀವ್ರ ಅಸ್ವಸ್ಥಗೊಂಡಿದ್ದ ಅಕ್ಷತಾ, ಸಂಗಮೇಶ್ ವಿದ್ಯಾರ್ಥಿಗಳನ್ನು ಹಾಸನ ಆಸ್ಪತ್ರೆಗೆ ಸಾಗಿಸಲಾಯಿತು. ಶಾಸಕ ಎ. ಮಂಜು, ಬಿಇಒ ನಾರಾಯಣ್, ಅಕ್ಷರ ದಾಸೋಹ ಅಧಿಕಾರಿ ರಂಗಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು. ಶಾಸಕ ಎ. ಮಂಜು ಮಾತನಾಡಿ, ಮಕ್ಕಳಿಗೆ ಹಲ್ಲಿ ಬಿದ್ದಿರುವ ಬಿಸಿಯೂಟ ಬಡಿಸುವುದು ತಪ್ಪು. ಇಂತಹ ಪ್ರಕರಣಗಳು ನಡೆಯದಂತೆ ನಿಗಾ ವಹಿಸಬೇಕು. ಬಿಸಿಯೂಟ ಸಹಾಯಕರಿಗೆ ನೋಟಿಸ್ ನೀಡುವಂತೆ ಬಿಇಒ ನಾರಾಯಣ್ ಅವರಿಗೆ ಸೂಚಿಸಿದರು. ರಾಗಿಮರೂರು ಶಾಲೆಯಲ್ಲಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತಿಲ್ಲದೇ ಹಲ್ಲಿ ಬಿದ್ದಿದ್ದು ತೆಗೆದಾಕಿ ಊಟ ಕೊಟ್ಟಿರ್ತಕ್ಕಂಥದ್ದು ಅದು ಅಪರಾಧ, ಮಾಡಬಾರ್ದು. ಆ ರೀತಿ ಏನಾದರೂ ಅಡುಗೆ ಮಾಡೋದ್ರಲ್ಲಿ ಗಮನಕ್ಕೆ ಇಡೀ ತಾಲೂಕಿನಲ್ಲಿ ಬಂದರೆ ಊಟ ವೇಸ್ಟ್ ಆದರೂ ಪರವಾಗಿಲ್ಲ, ಅದನ್ನು ಬಿಸಾಕಿ ಬೇರೆ ಮಾಡಿ ಕೊಡ್ತಕ್ಕಂಥದ್ದಾಗಬೇಕು. ಈ ಥರ ರಿಸಿಕ್ ತಗೊಂಡು ಅವ್ರು ಮಾಡಿರ್ತಕ್ಕಂಥದ್ದು ಮುಚ್ಕೊಳ್ಳೋದು ಮಾಡಿದರೆ ಈ ರೀತಿ ಅನಾಹುತ ಆಗ್ತದೆ. ಅನಾಹುತಿಗೆ ಅವರೇ ಜವಾಬ್ದಾರಿ ಆಗ್ತಾರೆ. ಜವಾಬ್ದಾರಿಯುತವಾಗಿ ಯಾರು ಆಕಸ್ಮಿಕ ಆಗಿದ್ದನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಹೆಡ್ ಮಾಸ್ಟರ್ಗೆ ತಿಳಿಸ್ತಕ್ಕಂಥದ್ದು, ಮೇಲ್ಮಟ್ಟದವ್ರು ತಿಳಿಸಿ ಅದನ್ನು ಸರಿಪಡಿಸ್ಕೊಂಡು ಮಾಡ್ತಕ್ಕಂಥದ್ದು ಕರ್ತವ್ಯನ ಮಾಡಬೇಕು ಅಂತೇಳಿ ನಮ್ಗೆ ಈ ಮೂಲಕ ಹೇಳ್ತೀವಿ. ಯಾರೂ ಕೂಡ ಈ ರೀತಿಯಾದಂಥ ರಿಸಿಕ್ ತಗೊಂಡು ಯಾರು ಮಾಡಬಾರ್ದು. ಲಕ್ಷ್ಮಣ್ ಅಂತ ಹೇಳಿ ವರನದಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ. ಇವತ್ತು ಮಧ್ಯಾಹ್ನದ ಬಿಸಿ ಊಟ ಮಾಡೋಂಥ ಸಂದರ್ಭದಲ್ಲಿ ಸಾಂಬಾರಿನಲ್ಲಿ ಹಲ್ಲಿ ಬಿದ್ದು ಎಲ್ಲ ಮಕ್ಕಳು ಊಟ ಮಾಡಿದ್ದು. ಎಲ್ಲ ಮಕ್ಕಳಿಗೂ ಆ ಥರ ಏನು ಸುಸ್ತಾಗಿರಲಿಲ್ಲ. ಕೆಲವು ಅದರಲ್ಲಿ 6 ಮಕ್ಕಳು ಸ್ವಲ್ಪ ಹೊಟ್ಟೆ ನೋವು ಮತ್ತು ತಲೆ ಸುತ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಗಂಗೂರಿನಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು. ಅವರು ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅರಕಲಗೂಡು ಸರ್ಕಾರಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕರ್ಕೊಬಂದು ಇಲ್ಲಿ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಉಳಿದ ಮಕ್ಕಳು ಆರೋಗ್ಯವಾಗಿದ್ದಾರೆ. ತಾತ್ಕಾಲಿಕವಾಗಿ ಎಲ್ಲ ರುದ್ರಪಟ್ಟಣ PHCಯಿಂದ ಬಂದು ಹೊಟ್ಟೆ ನೋವು ಅಥವಾ ತಲೆ ಸುತ್ತು ಅನ್ನೋ ಮಕ್ಕಳಿಗೆ ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸರ್. ಒಟ್ಟು 144 ಮಕ್ಕಳಲ್ಲಿ 6 ಮಕ್ಕಳು ಕರ್ಕೊ ಬಂದಿದ್ದೀನಿ. ಶಿಕ್ಷಕರು 9 ಜನ, ಟೀಚಿಂಗು ನಾನ್ ಟೀಚಿಂಗ್ ಸೇರಿ 9 ಜನ ಇದ್ದಾರೆ. ಶಿಕ್ಷಕರು ಇನ್ನು ಊಟ ಮಾಡಿರಲಿಲ್ಲ. ಫಸ್ಟ್ ನಾವು ಯಾವತ್ತೂ ಮಕ್ಕಳಿಗೆ ಊಟ ಕೊಡಿಸಿ ನಂತರ ನಾವು ಊಟ ಮಾಡ್ತೀವಿ. ಫಸ್ಟ್ ಶಿಕ್ಷಕರು ರುಚಿ ನೋಡ್ಬೇಕಂತಲ್ವಾ? ಬಿಸಿ ಊಟ ಕಂಪಲ್ಸರಿ. ಯಾರು ಫಸ್ಟ್ ಊಟ ತಿನ್ಬೇಕು? ರುಚಿ ನೋಡಿದ್ದಾರೆ. ಯಾರು? ನಮ್ಮ ಜಗದೀಶನವರು ರುಚಿ ನೋಡಿದ್ದಾರೆ. ಜಗದೀಶ್ ಹಿರಿಯ ಶಿಕ್ಷಕರು, ನಾನು HM ಆಗಿದ್ದೆ. ಸ್ವಲ್ಪ ಇವತ್ತು ನಮ್ಮ ಸೋದರ ಮಾವ ತೀರ್ಕೊಂಡಿದ್ರು. ಹಾಗಾಗಿ ಮಧ್ಯಾಹ್ನ ನಾನು ರಜೆ ಹಾಕಿ ಮಧ್ಯಾಹ್ನ ಆಗ್ತಾನೆ ಒಂದು 10 ನಿಮಿಷ ಆಗಿತ್ತು ಹೋಗಿ ಮಕ್ಕಳು ಈ ಕಡೆ ಊಟ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೋನ್ ಮಾಡಿದ್ರು. ಮತ್ತೆ ಈಗ ಈ ಥರ ಆಗಿದೆ ಅಂತೇಳಿ ನಾನು ವಾಪಸ್ ಬಂದು ಇದರೆಲ್ಲ ಕರ್ಕೊಂಡ್ಬಂದಿದ್ದೆ. ಅವ್ರು ಮೊದಲು ನಾವು ಪ್ರತಿದಿನ ನಾವು ಶಿಕ್ಷಕರು ಊಟ ಮಾಡೇ ಮಕ್ಕಳು ಬಡಿಸೋದು. ಅವರು ಊಟ ಮಾಡಿದ್ದಾರೆ. ಒಬ್ಬರು ಊಟ ಮಾಡ್ತೀವಿ, ಎಲ್ಲ ಊಟ ಮಾಡಕ್ಕೆ ಹೋಗಲ್ಲ. ಯಾರಾದರೂ ರುಚಿ ನೋಡೋಕೆ ಸಲುವಾಗಿ ಪ್ರತಿದಿನ ಒಬ್ಬೊಬ್ರು ಶಿಕ್ಷಕರು ಊಟ ಮಾಡ್ತೀವಿ. ಹಾಗಾಗಿ ಇವರು ಜಗದೀಶನವರು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳು ಬಡಿಸಿದ್ದಾರೆ. ಆದರೆ ಮಧ್ಯದಲ್ಲಿ ಊಟ ಸಾಂಬಾರು ಬಿಡೋಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರೋದ್ರಿಂದ ಸ್ಟಾಪ್ ಮಾಡಿದ್ದೀವಿ. ಇನ್ನು ಬಾಕಿ ಸ್ವಲ್ಪ ಕೆಲವು ಮಕ್ಕಳು, ಎಲ್ಲ ಮಕ್ಕಳು ಊಟ ಮಾಡಿಲ್ಲ. ಅದರಲ್ಲಿ ಇನ್ನೊಂದು 40-50 ಮಕ್ಕಳು ಊಟ ಮಾಡಿರಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಯಾವ ಮಕ್ಕಳು ಅಸ್ವಸ್ಥರಾಗಿದ್ರು ಅವ್ರಿಗೆ ನಾವು ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ.